ನಾನು ಡಾಕ್ಟರ್ ಷಣ್ಮುಖ ಗಣಾಚಾರಿ ಅಂತೇಳಿ ಬೆಳಗಾವಿಯಿಂದ ಇಲ್ಲಿ ಬಂದಿದ್ದೇನೆ. ನಾನು ಯೋಗ ಬನದ ಬಗ್ಗೆ ಮಾಹಿತಿಯನ್ನು ಮಾತ್ರ ಕೇಳಿದ್ದೆ, ಆದರೆ ಇಲ್ಲಿ ಬಂದ ಮೇಲೆ ನಿಜವಾದಂತಹ ಅನುಭವ ನನಗಾಯಿತು. ಯೋಗ ಬನ ಡಿವೈನ್ ಪಾರ್ಕ್ನ ಒಂದು ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಾಯಿದೆ. ಇಲ್ಲಿ ಬಹಳ ಅತ್ಯುತ್ತಮವಾಗಿರುವಂತಹ ಒಂದು ತರಬೇತಿಯನ್ನು ಉಪಚಾರವನ್ನು ಮಾಡ್ತಾಯಿದ್ದಾರೆ. ನಾನು ಮೊದಲಿಗೆ ಬರಬೇಕಾದ್ರೆ ಹೇಗೆ ಇದೆ ಅನ್ನೋದನ್ನು ನೋಡ್ಕೊಂಡು ಹೋಗೋಣ ಅಂತ ಮಾತ್ರ ಬಂದಿದ್ದೆ. ಕೇವಲ 3 ದಿನಗಳಿಗಾಗಿ ನಾನು ಬಂದಿದ್ದೆ. ಈ ಸಂದರ್ಭದಲ್ಲಿ ಈ ಒಂದು ವಾತಾವರಣವನ್ನು ನೋಡಿದಾಗ ಇಲ್ಲಿ ಅತ್ಯಂತ ನಮ್ಮ ಜೀವನಕ್ಕೆ ಉಪಯೋಗವಾಗಿರುವಂತಹ ಆಧ್ಯಾತ್ಮಿಕ, ಧಾರ್ಮಿಕ, ನೈಸರ್ಗಿಕ ಹಾಗೂ ಆರೋಗ್ಯದ ಹಿನ್ನೆಲೆಯಲ್ಲಿ ಬೇಕಾಗಿರುವಂತಹ ಎಲ್ಲ ಅಂಶಗಳು ಒಳಗೊಂಡಿರುವಂತಹ ಒಂದು ವಾತಾವರಣ ಇಲ್ಲಿದೆ. ಇಲ್ಲಿ ಬಂದು ನಾವು ಆರಾಮಾಗಬೇಕು, ಆರಾಮಿರಬೇಕು ಅನ್ನೋದಕ್ಕಿಂತ ಇಲ್ಲಿ ಬಂದರೆ ಸಾಕು, ನಾವು ಇಲ್ಲಿ ನಮ್ಮ ಜೀವನವನ್ನು ಒಂದು ಉತ್ತಮ ರೀತಿಯಲ್ಲಿ ಹೇಗೆ ನಡೆಸ್ಕೊಳ್ಬೇಕು ಅನ್ನೋ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆಯೇ ಕೂಡ ಈ ಉತ್ತಮವಾಗಿರುವಂಥ ವಾತಾವರಣವನ್ನು ನಾವು ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಮಗೆ ಸಾಧ್ಯ ಇದೆ. ಇಂತಹ ಒಂದು ಯೋಗ ಬನದ ಒಂದು ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವಂತಹ ಎಲ್ಲ ಸಹೋದರ ಸಹೋದರಿಯರು, ಅವರು ಡಾಕ್ಟರ್ ಆಗಿರ್ಬೋದು ಅಥವಾ ಇಲ್ಲಿರುವಂತಹ ಎಲ್ಲ ಯೋಗ ಗುರುಗಳಾಗಿರಬಹುದು, ಹಾಗೂ ಈ ಒಂದು ನಮಗೆ ಉಪಚಾರವನ್ನು ನೀಡುವಂಥವರಾಗಿರ್ಬೋದು, ಬಹಳ ಪ್ರೀತಿಯಿಂದ ನಮಗೆ ಇಲ್ಲಿ ಸ್ವಾಗತವನ್ನು ಮಾಡಿ ಉಪಚಾರವನ್ನು ಮಾಡ್ತಾರೆ. ಎಲ್ಲರಿಗೂ ನಗನಗತ ಸೇವೆಯನ್ನು ನಮಗೆ ಸಲ್ಲಿಸ್ತಾರೆ. ಈ ವಾತಾವರಣದಲ್ಲಿ ನಿಜವಾಗಿರೋದ್ರಿಂದ ನಮಗೆ ಇದು ಒಂದು ಸ್ವರ್ಗದ ಅನುಭವ ಇಲ್ಲಿ ಆಯಿತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೀವನದಲ್ಲಿ ನಾವು ಕೇವಲ ಗಳಿಸುವುದಷ್ಟೇ ಅಲ್ಲ, ಆ ಗಳಿಸಿದ್ದನ್ನು ನಮ್ಮ ಜೀವನಕ್ಕೆ ಉಪಯೋಗ ಮಾಡಿಕೊಳ್ಳೋದು ಅಷ್ಟೇ ಮುಖ್ಯ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಏನು ಹೇಳ್ತಾರೆ ಅಂದರೆ, ಮನುಷ್ಯ ಜೀವನ ಪೂರ್ತಿ ತಾನು ನಿವೃತ್ತಿ ಆಗುವವರೆಗೂ ದುಡ್ಡನ್ನು ಗಳಿಸ್ತಾನಂತೆ. ಆಮೇಲೆ ಗಳಿಸಿದ ದುಡ್ಡನ್ನು ಅವನ ಆರೋಗ್ಯಕ್ಕಾಗಿ ಖರ್ಚು ಮಾಡ್ತಾನಂತೆ. ಆದ್ದರಿಂದ ಆ ರೀತಿ ನಮ್ಮ ಜೀವನ ಆಗೋದಕ್ಕಿಂತ ನಾವು ಮೇಲಿಂದ ಮೇಲೆ ಈ ಒಂದು ಯೋಗ ಬನಕ್ಕೆ ಬಂದು ನಮ್ಮ ಒಂದು ಮಾನಸಿಕ, ಆಧ್ಯಾತ್ಮಿಕ, ಶಾರೀರಿಕ, ಧಾರ್ಮಿಕ ನಮ್ಮ ಮನೋಭಾವಗಳನ್ನು ನಾವು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.